ವಿಧಾನಮಂಡಲದ ಅಧಿವೇಶನದಲ್ಲಿ ರಾಜ್ಯಪಾಲರ ಜಂಟಿ ಅಧಿವೇಶನ ಭಾಷಣದ ವಿಚಾರದ ಬಗ್ಗೆ ಚರ್ಚೆ, ಗದ್ದಲ, ಕೋಲಾಹಲ ಎಲ್ಲವೂ ಕೂಡ ನಡೆದಿದೆ. ವಿಧಾನಸಭೆಗಿಂತ ಕೂಡ ವಿಧಾನ ಪರಿಷತ್ತಲ್ಲಿ ಗದ್ದಲ ಒಂದು ಕೈ ಮೇಲೇ ಇತ್ತು. ಯಾವ ಮಟ್ಟಿಗೆ ಅಂದರೆ ಕಲಾಪದ ರೂಲ್ ಬುಕ್ಕನ್ನೇ ಹರಿದು ಹಾಕಿದ್ರು ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಇನ್ನು ವಿಧಾನಸಭೆಯಲ್ಲಿ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಫೋನ್ ಟ್ಯಾಪಿಂಗ್ನ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವೇಳೆ ಪದೇ ಪದೇ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಹರಿಹಾಯ್ದರು. ಈ ವೇಳೆ ಆಕ್ರೋಶ ಭರಿತರಾದ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಲಾಪದ ರೂಲ್ ಬುಕ್ ಅನ್ನೇ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ರು. ಇದಿಷ್ಟೇ ಸಾಕಿತ್ತು ಕಾಂಗ್ರೆಸ್ ಸದಸ್ಯರನ್ನ ಕೆರಳಿಸೋದಕ್ಕೆ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದ್ರು. ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. 2 ಬಾರಿ ಕಲಾಪ ಮುಂದೂಡಿ ಮತ್ತೆ ಸೇರಿದಾಗಲೂ ಕೂಡ ಕಾಂಗ್ರೆಸ್ ಸದಸ್ಯರ ಕೆಂಗಣ್ಣಿಗೆ ಗುರಿಯಾದ್ರು ಛಲವಾದಿ ನಾರಾಯಣಸ್ವಾಮಿ. ಕಲಾಪದ ರೂಲ್ ಬುಕ್ ಹರಿದಿದ್ದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ನೇಮಗಳನ್ನು ಹರಿದು ಹಾಕುವುದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕುವುದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನಿಯಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಈ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಹೀಗೆ ವಿಷಾದ ವ್ಯಕ್ತಪಡಿಸಲು ಮೊಂಡಾಟ ಮಾಡಿದ ಛಲವಾದಿ ವಿರುದ್ಧ ಧರಣಿ ಮಾಡಿದ ಕಾಂಗ್ರೆಸ್ ಸದಸ್ಯರು ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹಿಸಿದ್ರು. ಗಲಾಟೆ ಜೋರಾದ ಕಾರಣಕ್ಕೆ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಅದಕ್ಕೂ ಮುನ್ನ ಛಲವಾದಿ ನಾರಾಯಣಸ್ವಾಮಿ, ಬಿಕೆ ಹರಿಪ್ರಸಾದ್ ನಡುವೆಯೂ ಏರು ಧ್ವನಿಯ ವಾಗ್ವಾದಗಳೇ ನಡೆದಿದ್ದವು. ಇನ್ನು ವಿಧಾನಸಭೆಯಲ್ಲೂ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆ ಗದ್ದಲ, ಕೋಲಾಹಲ. ನೀವು ಡೆಲ್ಲಿಯಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳಬೇಕಾಗುತ್ತೆ. ರಾಜ್ಯಪಾಲರನ್ನ ಟೀಕಿಸುವ ವೇಳೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಆರ್ಎಸ್ಎಸ್ನಿಂದ ಫೋನ್ ಬರುತ್ತಿವೆ ಎಂದ್ರು. ಎಚ್.ಕೆ. ಪಾಟೀಲ್ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ದನಿಗೂಡಿಸಿದ್ರು. ಗವರ್ನರ್ಗೆ ಕೇಶವ ಕೃಪಾದಿಂದಲೂ ಫೋನ್ ಬರುತ್ತದೆ ಎಂದ್ರು. ಇದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ಸದಸ್ಯರು, ಫೋನ್ ಬರುತ್ತಿರುವ ಬಗ್ಗೆ ನಿಮಗೆ ಹೇಗೆ ಗೊತ್ತು? ಫೋನ್ ಟ್ಯಾಪ್ ಮಾಡುತ್ತಿದ್ದೀರಾ ಎಂದು ಆರ್ ಅಶೋಕ್, ಸುನಿಲ್ ಕುಮಾರ್, ಸುರೇಶ್ ಕುಮಾರ್, ಅರವಿಂದ್ ಬೆಲ್ಲದ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ, ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಫೋನ್ ಬಂದಿದ್ದ ಹೆಂಗ್ ಗೊತ್ತಾಗಿದೆ? ಹೋಮ್ ಮಿನಿಸ್ಟರ್ ಫೋನ್ ಬಂದಿದೆ ಅಂತ ಹೇಳಿದ್ದಾರೆ. ಅದು ಹೆಂಗ್ ಗೊತ್ತಾಗಿದೆ, ಅದ್ರ ಬಗ್ಗೆ ಬೆಳಕು ಚೆಲ್ಲಿ. ಇವ್ರು ಹೆಂಗ್ ಟ್ಯಾಪ್ ಮಾಡಿದ್ರು, ಏನೇನ್ ಟ್ಯಾಪ್ ಮಾಡಿದ್ರು? ಫೋನ್ ಟ್ಯಾಪಿಂಗ್ ಅನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಸದಸ್ಯರಿಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ರು. ಫೋನ್ ಟ್ಯಾಪಿಂಗ್ ಬಗ್ಗೆ ತನಿಖೆ ಬೇಕು ಅಂತ ಬಿಜೆಪಿ ಅವರು ಕೇಳಲಿ, ತನಿಖೆ ಮಾಡಿಸೋಣ ಅಂದ್ರು. ಆಗ ಮಧ್ಯಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಯಾರದ್ದೂ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ವಿರೋಧ ಪಕ್ಷದವರಾಗಲಿ ಯಾರನ್ನೂ ಟ್ಯಾಪ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನೆಗಳನ್ನ ಅಲಕ್ಷಿಸೋದಕ್ಕೆ ಸಾಧ್ಯವೇ? ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1 ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಸದನದ ಕದನ ಇಷ್ಟಕ್ಕೆ ಮುಗಿದಿಲ್ಲ. ನಾಳೆಯೂ ಇನ್ನಷ್ಟು ರಂಗೇರುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.